ಅಕ್ರಮ ಕಟ್ಟಡಗಳ ಮೇಲೆ ಬಿಬಿಎಂಪಿ ಅಧಿಕಾರಿಗಳ ಭೂರಿ ಭೋಜನ. ಅಕ್ರಮ ಕಟ್ಟಡಗಳ ಮೇಲೆ ಬಿಬಿಎಂಪಿ ಅಧಿಕಾರಿಗಳ ಭೂರಿ ಭೋಜನ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀರಾ. ಬೆಂಗಳೂರಿನಲ್ಲಿ ಮತ್ತೆ ಕಟ್ಟಡ ಕುಸಿತದ ಭೀತಿ ಹೆಚ್ಚಾಗುತ್ತಾ? ಅಕ್ರಮ ವಾಣಿಜ್ಯ ಮಳಿಗೆಗಳು ಹಾಗೂ ಅಕ್ರಮ ಕಟ್ಟಡಗಳ ಕಾಮಗಾರಿ ಕಣ್ಣೆದುರಲ್ಲೇ ನಡೀತಾ ಇದ್ರು ಬಿಬಿಎಂಪಿ ಅಧಿಕಾರಿಗಳು ಸೈಲೆಂಟ್ ಆಗಿರೋದ್ಯಾಕೆ? ಹಾಗಿದ್ರೆ ಆ ಅಕ್ರಮ ಕಟ್ಟಡಗಳು ತಲೆ ಎತ್ತಿದ್ದಾದ್ರೂ ಎಲ್ಲಿ? ಅದನ್ನ ತೋರಿಸ್ತೀವಿ ಈ ಸ್ಟೋರಿಯಲ್ಲಿ. ಬೆಂಗಳೂರಿನಲ್ಲಿ ಮತ್ತೆ ಕಟ್ಟಡ ಕುಸಿತದ ಭೀತಿ ಹೆಚ್ಚಾಗುತ್ತಾ? ಅಕ್ರಮ ವಾಣಿಜ್ಯ ಮಳಿಗೆಗಳು ಹಾಗೂ ಅಕ್ರಮ ಕಟ್ಟಡಗಳ ಕಾಮಗಾರಿ ಕಣ್ಣೆದುರಲ್ಲೇ ನಡೀತಾ ಇದ್ರು ಬಿಬಿಎಂಪಿ ಅಧಿಕಾರಿಗಳು ಸೈಲೆಂಟ್ ಆಗಿರೋದ್ಯಾಕೆ? ಹಾಗಿದ್ರೆ ಆ ಅಕ್ರಮ ಕಟ್ಟಡಗಳು ತಲೆ ಎತ್ತಿದ್ದಾದ್ರೂ ಎಲ್ಲಿ? ಅದನ್ನೇ ತೋರಿಸ್ತೀವಿ ಇವತ್ತಿನ ಈ ಸ್ಟೋರಿಯಲ್ಲಿ. ಬೊಮ್ಮನಹಳ್ಳಿ ಬಿಬಿಎಂಪಿ ವಲಯದಲ್ಲಿ ಅಕ್ರಮ ಕಟ್ಟಡಗಳದ್ದೇ ಕಾರುಬಾರು. ಕಟ್ಟಡ ತೆರವಿಗೆ ನೋಟಿಸ್ ನೀಡಿದ್ರು ಅಧಿಕಾರಿಗಳು ಮಾತ್ರ ಗಪ್ಚೂಪ್. ಕಟ್ಟಡ ನೆಲಸಮ ಮಾಡಬೇಕಿದ್ದ ಅಧಿಕಾರಿಗಳು ನೋಟಿಸ್ ಕೊಟ್ಟು ಸುಮ್ಮನಾಗಿದ್ಯಾಕೆ? ನೋಡಿ ಏನ್ ಕಟ್ಟಡ, ಅದೇನ್ ಡಿಸೈನು, ಎಷ್ಟು ಡಿಸೈನ್ ಆಗಿ ಕಟ್ಟಡಗಳನ್ನ ಕಟ್ಟಿದ್ದಾರೋ ಅಷ್ಟೇ ಡಿಸೈನ್ ಆಗಿ ಬಿಬಿಎಂಪಿಗೆ ಕಟ್ಟಡದ ಮಾಲೀಕರು ಪಂಗನಾಮವನ್ನ ಹಾಕಿದ್ದಾರೆ ಅಂದ್ರೆ ನಂಬ್ತೀರಾ? ಆದ್ರೆ ಪಂಗನಾಮ ಹಾಕಿಸಿಕೊಂಡ ಬೊಮ್ಮನಹಳ್ಳಿ ವಲಯದ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಗ್ರೇಟ್ ಬಿಡಿ. ಇವೆಲ್ಲ ಜೀವ ತೆಗೆಯೋಕೆ ಅಂತಾನೆ ತಲೆ ಎತ್ತಿ ನಿಂತಿರುವಂತಹ ಸುಂದರವಾದ ಯಮಸ್ವರೂಪಿ ಕಟ್ಟಡಗಳು ಅಂದ್ರೆ ತಪ್ಪೇನೂ ಇಲ್ಲ. ಹೌದು ವೀಕ್ಷಕರೇ, ನೀವು ನೋಡ್ತಾ ಇರುವಂತ ಈ ಹೈಟೆಕ್ ಕಟ್ಟಡಗಳು ಬೆಂಗಳೂರಿನ ಬೊಮ್ಮನಹಳ್ಳಿ ಬಿಬಿಎಂಪಿ ವಲಯ ವ್ಯಾಪ್ತಿಗೆ ಸೇರುವ ಅಂಜನಾಪುರ, ಅರೆಕೆರೆ ಹಾಗೂ ಬೊಮ್ಮನಹಳ್ಳಿ ಉಪವಿಭಾಗಕ್ಕೆ ಸೇರುವ ಅಕ್ರಮ ಕಟ್ಟಡಗಳು. ಅಕ್ರಮ ಕಟ್ಟಡಗಳು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಅದಕ್ಕೂ ಕಾರಣ ಇದೆ. ಕಟ್ಟಡ ಕುಸಿತದ ಅವಘಡಗಳು ಹೆಚ್ಚುತ್ತಿದ್ರು ಬಿಬಿಎಂಪಿ ಅವರಿಗೆ ಬುದ್ಧಿ ಬಂದಿಲ್ವಾ? ಈ ಹೈಟೆಕ್ ಕಟ್ಟಡಗಳ ಸ್ವಿಮ್ಮಿಂಗ್ ಪೂಲ್ ಅಧಿಕಾರಿಗಳನ್ನ ಕೂಲ್ ಮಾಡ್ತಾ? ಹೌದು, ಈಗಾಗಲೇ ಕಳೆದ 1 ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಸುರಿದ ಭಾರೀ ಮಳೆಗೆ ಕಟ್ಟಡಗಳು ನೆಲಸಮವಾದ ಕಟ್ಟಡದಲ್ಲಿ ಸಾವು ನೋವುಗಳು ಸಂಭವಿಸಿದ ಸುದ್ದಿಯನ್ನ ನೀವೆಲ್ಲ ನೋಡೇ ಇರ್ತೀರಾ. ಈಗ ನಾವು ತೋರಿಸ್ತಾ ಇರುವಂತಹ ಈ ಕಟ್ಟಡಗಳು ಕೂಡ ಅದೇ ಸಾಲಿನಲ್ಲಿ ಇವೆ ಅಂದ್ರೆ ಆಶ್ಚರ್ಯ ಇಲ್ಲ ಬಿಡಿ. ಯಾಕಂದ್ರೆ ಅಷ್ಟಕ್ಕೂ ಈ ಕಟ್ಟಡಗಳ ನಿರ್ಮಾಣಕ್ಕೆ ಬಿಬಿಎಂಪಿ ಅನುಮತಿನೇ ಕೊಟ್ಟಿಲ್ಲ. ಹಾಗಾದ್ರೆ ಈ ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮ ತಗೊಳ್ಳಲ್ವಾ ಅಂತ ಇಲ್ಲಿನ ನಮ್ಮ ಬೊಮ್ಮನಹಳ್ಳಿ ವಲಯದ ತೀರಾ ಪ್ರಾಮಾಣಿಕ ಬಿಬಿಎಂಪಿ ಅಧಿಕಾರಿಗಳನ್ನ ಕೇಳಿದ್ರೆ, ನೋಟಿಸ್ ನೀಡಿದ್ದೀನಿ, ಅದೇ ನಮ್ಮ ಕ್ರಮ ಅಂತ ಹಾರಿಕೆ ಉತ್ತರ ಕೊಟ್ಟು ಜಾರ್ಕೊಳ್ತಾರೆ. ನೋಡಿ, ಬಿಬಿಎಂಪಿ ಅಧಿಕಾರಿಗಳು ಎಷ್ಟು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ಅಕ್ರಮವಾಗಿ ಕಟ್ಟಡಗಳ ಕಾಮಗಾರಿ ಕಣ್ಣೆದುರಲ್ಲೇ ಆಗ್ತಾ ಇದ್ರು ಕಟ್ಟಡ ಕಾಮಗಾರಿ ಆದ್ಮೇಲೆ ನೋಟಿಸ್ ನೀಡ್ತಾರೆ ಅಂದ್ರೆ ಏನರ್ಥ? ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಅಂತ ಬಿಬಿಎಂಪಿಯಲ್ಲಿ ಯಾರಾದ್ರೂ ಇದ್ರೆ ಈ ಸ್ಟೋರಿಯನ್ನ ನೋಡಿಯಾದ್ರೂ ಸ್ಥಳಕ್ಕೆ ಭೇಟಿ ನೀಡಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ, ಸೆಟ್ ಬ್ಯಾಕ್ ಇಲ್ಲದೆ, ಸಕ್ಷಮ ಅಧಿಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಕಟ್ಟಡಗಳ ಕಾಮಗಾರಿ ಮಾಡ್ತಾ ಇರೋ ಕಟ್ಟಡ ಮಾಲೀಕರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ. ಎಲ್ಲಾ ಕಟ್ಟಡಗಳು ನೆಲಸಮ ಆದ್ಮೇಲೆ ಓಡಿ ಬರ್ತೀರಾ? ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಅಕ್ರಮ ಕಟ್ಟಡಗಳ ನಿರ್ಮಾಣದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಮತ್ತು ಬೆಸ್ಕಾಂ ಅಧಿಕಾರಿಗಳ ಪಾಲೆಷ್ಟೋ? ಸಕ್ಷಮ ಪ್ರಾಧಿಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತಲೆ ಎತ್ತಿದ ದೈತ್ಯ ಕಟ್ಟಡಗಳು. ಸೆಟ್ ಬ್ಯಾಂಕ್ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೇಳಂಗೇ ಇಲ್ಲ. ಇನ್ನು ಬಿಬಿಎಂಪಿ ಅಧಿಕಾರಿಗಳು ಅಕ್ರಮ ಕಟ್ಟಡಗಳನ್ನ ತೆರವು ಮಾಡುವಂತೆ ಸೂಚನೆ ನೀಡಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಆದೇಶವನ್ನ ಹೊರಡಿಸಿದ್ರು ಕೂಡ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಯಾವ ಆದೇಶವನ್ನು ಪಾಲಿಸದೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಅಕ್ರಮ ಕಟ್ಟಡಗಳಲ್ಲಿ ಬೆಸ್ಕಾಂ ಅಧಿಕಾರಿಗಳ ಪಾಲೆಷ್ಟಿದೆ ಅನ್ನೋದು ಗೊತ್ತಿಲ್ಲ. ಇನ್ನು ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳಂತೂ ಬೆಂಗಳೂರಲ್ಲಿ ಇದ್ದಾರಾ ಅಥವಾ ರಜೆಯಲ್ಲಿದ್ದಾರಾ ಗೊತ್ತಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳ ಮೇಲೆ ಬೆರಳು ಮಾಡಿ ತೋರಿಸಿದ್ರೆ ಬೆಸ್ಕಾಂ ಅಧಿಕಾರಿಗಳು ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ಮೇಲೆ ಹೇಳ್ತಾ ಇದ್ದಾರೆ.
ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಾಡ್ತಾ ಇರೋ ಅಧಿಕಾರಿಗಳಿಗೆ ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಾದ್ರೂ ಹೇಗೆ ಸಾಧ್ಯ? ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರುವ ಬಗ್ಗೆ ದೂರನ್ನ ನೀಡಿದ್ರು ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡ BWSSB ಹಾಗೂ BBMP ಅಧಿಕಾರಿಗಳು ವಸೂಲಿಗೆ ಇಳಿದ್ರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮುಂದೊಂದು ದಿನಗಳಲ್ಲಿ ಈ ಅಕ್ರಮ ಕಟ್ಟಡಗಳು ಬೆಂಗಳೂರಿನ ನಿವಾಸಿಗಳ ಉಸಿರುಗಟ್ಟಿಸುವ ಸ್ಥಿತಿಗೆ ತಂದಿಡುತ್ತೆ ಅಂದ್ರೆ ತಪ್ಪಾಗಲ್ಲ. ಇನ್ನಾದರೂ ಬೊಮ್ಮನಹಳ್ಳಿ ಬಿಬಿಎಂಪಿ ಅಧಿಕಾರಿಗಳು BWSSB ಮತ್ತು ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತು ಇಂತಹ ಅದೆಷ್ಟೋ ಅಕ್ರಮ ಕಟ್ಟಡಗಳ ಕಾಮಗಾರಿಯನ್ನ ನಿಲ್ಲಿಸಿ ಬೆಂಗಳೂರಿನ ನಿವಾಸಿಗಳ ಜೀವ ಉಳಿಸಿ ಎಂಬುದೇ ಪ್ರಜಾಧ್ವನಿಯ ಕಳಕಳಿ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ. ಅಕ್ರಮ ಕಟ್ಟಡಗಳ ಮೇಲೆ BBMP ಅಧಿಕಾರಿಗಳ ಭೂರಿ ಭೋಜನ.